ಶಕ್ತಿ ಯೋಜನೆ ಕೊಟ್ಟಂತ ಸಾರಿಗೆ ನಿಗಮಗಳು ತಮ್ಮ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸಾರಿಗೆ ನಿಗಮದ ಎಂಡಿ ಬರೆದಿರುವ ಪತ್ರದಲ್ಲಿ ಸ್ಫೋಟಕ ಮಾಹಿತಿ ಇದೆ ಇದ್ರ ಬಗ್ಗೆ. ಶಕ್ತಿ ಯೋಜನೆಯಿಂದ ಶಕ್ತಿಯನ್ನ ಕಳೆದುಕೊಂಡ್ವಾ ಸಾರಿಗೆ ನಿಗಮಗಳು, ಲಾಸ್ ನಲ್ಲಿದ್ದಾವೆ ಸಾರಿಗೆ ನಿಗಮಗಳು. ಅನುದಾನ ಒದಗಿಸದೇ ಇದ್ರೆ ಆರ್ಥಿಕ ಸಂಕಷ್ಟ ಉಂಟಾಗುವ ಸಾಧ್ಯತೆ ಇದೆ, ತೀವ್ರ ಆರ್ಥಿಕ ಸಂಕಷ್ಟ ಉಂಟಾಗಿದೆ ಅಂತ ಹೇಳಿ ಎಂಡಿ ಅಕ್ರಮ್ ಪಾಷಾ ಪತ್ರ ಬರೆದಿದ್ದಾರೆ ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗೆ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಪತ್ರ ಬರೆದಿದ್ದಾರೆ. ಏನಾದರೂ ಅನುದಾನ ಕೊಡದೇ ಇದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಆರ್ಥಿಕ ಸಂಕಷ್ಟವನ್ನ ಸಾರಿಗೆ ನಿಗಮಗಳು ಎದುರಿಸ್ತಾ ಇದ್ದಾವೆ ಅಂತ ಹೇಳಿ. ಸೊ ಶಕ್ತಿ ಯೋಜನೆಗೆ 10,613 ಕೋಟಿ ರೂಪಾಯಿ ನೀಡಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಯೋಜನೆಗಳನ್ನ ಸರ್ಕಾರ ರೂಪಿಸ್ಬಿಡಬಹುದು, ಆದ್ರೆ ಕಾರ್ಯರೂಪಕ್ಕೂ ತರಬಹುದು. ಅಲ್ಲಾಗುವಂತ ನಷ್ಟವನ್ನ ತೂಗಿಸ್ಬೇಕಾಗಿರೋದು ಸರ್ಕಾರವೇ, ನಷ್ಟವನ್ನ ಭರಿಸಬೇಕಾಗಿರೋದು ಸರ್ಕಾರನೇ ಆಗುತ್ತೆ. ಹಾಗಾಗಿ ನೀವೇನಾದ್ರೂ ಅನುದಾನ ಕೊಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಕೆಎಸ್ಆರ್ಟಿಸಿ ಎಂಡಿ ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಶಕ್ತಿ ಯೋಜನೆಗೆ 10,613 ಕೋಟಿ ರೂಪಾಯಿ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ. 4 ಸಾರಿಗೆ ಸಂಸ್ಥೆಗಳಿಗೆ 7,313 ಕೋಟಿ ಹೊಣೆಗಾರಿಕೆ ಇದೆ ಅಂತ ಲೆಟರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮನವಿ ಮಾಡಿದ ಹಣಕ್ಕಿಂತ ಕಡಿಮೆ ಸಹಾಯಧನ ಕೊಡ್ತಾ ಇದೆ ಸರ್ಕಾರ. ಈಗ ಈ ಬಾರಿ 10,613 ಕೋಟಿ ಬಿಡುಗಡೆ ಮಾಡಿ ಅಂತ ಅಕ್ರಮ್ ಪಾಷಾ ಪತ್ರವನ್ನ ಬರೆದಿದ್ದಾರೆ. ನೋಡ್ರಿ, ಕೆಎಸ್ಆರ್ಟಿಸಿ ಅಂತ ಒಂದು ದೊಡ್ಡ ನಿಗಮದ ಎಂಡಿ ಅಧಿಕಾರಿ ಈ ರೀತಿಯಾದಂತಹ ಪತ್ರ ಬರೀತಾರೆ ಅಂತಂದ್ರೆ ಆ ನಿಗಮದಲ್ಲಿ ಆರ್ಥಿಕ ಬಿಕ್ಕಟ್ಟು ಎಷ್ಟು ಮಟ್ಟಿಗಿರಬಹುದು, ಎಷ್ಟು ಆರ್ಥಿಕ ಹೊರೆ ಆಗ್ತಿರ್ಬೋದು, ಆರ್ಥಿಕ ಹೊಡೆತವನ್ನ ಎಷ್ಟು ತಾನೇ ನಿಗಮಗಳು ತಡ್ಕೊಳ್ಳಿಕ್ ಸಾಧ್ಯ. ಸೊ ಯೋಜನೆಗಳನ್ನ ಜಾರಿ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಆ ಯೋಜನೆಗಳಿಗೆ ಬೇಕಾಗಿರುವಂತಹ ಅನುದಾನವನ್ನ ಕೊಡುವಂತ ಜವಾಬ್ದಾರಿದು ಕೂಡ ಸರ್ಕಾರದ್ದೇ ಆಗಿರುತ್ತೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗ್ಯಾರಂಟಿ ಸರ್ಕಾರ ಏನೋ ಒಂದು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬಿಡ್ತು. ಅದರಲ್ಲಿ ಫಸ್ಟ್ ಜಾರಿಗೆ ತಂದಿದ್ದೆ ಈ ಶಕ್ತಿ ಯೋಜನೆಯನ್ನ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗಳಿಗೆ ಶಕ್ತಿ ಸಿಗಬೇಕಾಗಿತ್ತು, ಶಕ್ತಿ ತುಂಬಬೇಕಾಗಿತ್ತು. ಆದ್ರೆ ಸಾರಿಗೆ ಇಲಾಖೆಗಳು ಶಕ್ತಿ ಕಳ್ಕೊಂಡಂತೆ ಕಾಣಿಸ್ತಾ ಇದೆ. ಅದರ ಕೆಎಸ್ಆರ್ಟಿಸಿ ಎಂಡಿ ಆಗಿರುವಂತಹ ಅಕ್ರಮ್ ಪಾಷಾ ಅವರು ಲೆಟರ್ ಬರೆದಿದ್ದಾರೆ. ಅನುದಾನದ ಕೊರತೆ ಇದೆ, ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ ಹೇಳಿ. ಸದ್ಯದ ಅಪ್ಡೇಟ್ಸ್ ಸುಷ್ಮಿತಾ. ಸಿಂಧೂರ, ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಯ ಶಕ್ತಿ ಕುಂದಿ ಹೋಗ್ತಾ ಇದೆ. ಇದಕ್ಕೆ ಒಂದು ಸ್ಪಷ್ಟ ಸಾಕ್ಷಿ ಏನು ಅಂತ ಹೇಳಿದ್ರೆ, ಸ್ವತಃ ಕೆಎಸ್ಆರ್ಟಿಸಿಯ ಎಂಡಿ ಆಗಿರುವಂತಹ ಅಕ್ರಮ್ ಪಾಷಾ ಅವರು ಸರ್ಕಾರದ ಕಾರ್ಯದರ್ಶಿಗೆ ಒಂದು ಪತ್ರವನ್ನ ಬರೀತಾರೆ. ಏನು ನಾಳೆ ಬಜೆಟ್ ಇದೆ, ಈ ಒಂದು ಬಜೆಟ್ ನಲ್ಲಿ ಸಾರಿಗೆ ಇಲಾಖೆಗೆ 10,613 ಕೋಟಿಯನ್ನ ಮೀಸಲಿಡಿ, ಇಲ್ಲ ಅಂತ ಹೇಳಿದ್ರೆ ಸಾರಿಗೆ ಇಲಾಖೆಗೆ ಬಹಳಷ್ಟು ಕಷ್ಟ ಆಗತ್ತೆ ಈ ಒಂದು ಇಲಾಖೆನ ನಡೆಸೋದಿಕ್ಕೆ ಅಂತ ಹೇಳಿ. ಏನು ಶಕ್ತಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯೋಜನೆಯನ್ನ ಫಸ್ಟ್ ಜಾರಿಗೆ ತರುತ್ತೆ. ಒಟ್ಟು 3 ವರ್ಷಗಳಾಗುತ್ತೆ, ಜೂನ್ ಬಂದ್ರೆ ಈ ಒಂದು ಯೋಜನೆ ಜಾರಿಗೆ ಬಂದಂತಹ ಸಂದರ್ಭ ಆಗಿ. ಸೊ ಈ ಒಂದು ಯೋಜನೆ ಬಂದಾಗ್ಲಿಂದಲೂ ಕೂಡ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕದಾದ್ಯಂತ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೆ 4 ಸಾರಿಗೆ ನಿಗಮದಲ್ಲೂ ಕೂಡ ಉಚಿತವಾಗಿ ಬಸ್ ಸೇವೆಯನ್ನ ಒದಗಿಸಿರುವಂತಹದ್ದು. ಆದ್ರೆ ಈ ಒಂದು ಮಹಿಳೆಯರ ಟಿಕೆಟ್ ಹಣ ಏನಿದೆ ಅದು ಸರ್ಕಾರ ಸಾರಿಗೆ ಇಲಾಖೆಗೆ ನೀಡಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಾರಿಗೆ ಇಲಾಖೆ ಕ್ಲೈಮ್ ಮಾಡಿದ ಹಣಕ್ಕಿಂತ ಕಡಿಮೆ ಹಣವನ್ನ ಇವಾಗ ಸರ್ಕಾರ ನೀಡಿರೋದು ಬಹಿರಂಗ ಆಗಿರುವಂತಹದ್ದು. ಹೀಗಾಗಿ ಈಗ ಆಲ್ರೆಡಿ ಸಾರಿಗೆ ಇಲಾಖೆ ಆರ್ಥಿಕ ಸಂಕಷ್ಟದಲ್ಲಿ ಇರುವಂತಹದ್ದು. ಒಂದು ಕಡೆ ಸಿಬ್ಬಂದಿಗೆ ಸರಿಯಾದಂತಹ ಸಂಬಳವನ್ನ ನೀಡಲಿಕ್ಕೆ ಆಗ್ತಾ ಇಲ್ಲ, ಜೊತೆಗೆ ಭವಿಷ್ಯದ ನಿಧಿಗೂ ಕೂಡ ಇದೆಲ್ಲೋ ಒಂದ್ ಕಡೆ ಶಕ್ತಿ ಯೋಜನೆ ಒಂದ್ ರೀತಿಯಲ್ಲಿ ಮಾರಕ ಆಗಿ ಪರಿಣಮಿಸ್ತಾ ಇದೆ. ಹೀಗಾಗಿ ನಾಳೆ ಆಗುವಂತಹ ಬಜೆಟ್ ನಲ್ಲಿ ನಮಗೆ 10,000 ಕೋಟಿಯನ್ನ ಮೀಸಲಿಡಿ ಅಂತ ಹೇಳಿ ಅಕ್ರಮ್ ಪಾಷಾ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಕಳೆದ 3 ವರ್ಷದಿಂದಲೂ ಕೂಡ ಸಾರಿಗೆ ಇಲಾಖೆ ಏನು ಎಷ್ಟು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಹಣವನ್ನ ವ್ಯಯಿಸಿದ್ದಾರೆ, ಜೊತೆಗೆ ಸರ್ಕಾರ ಎಷ್ಟು ಹಣವನ್ನ ನೀಡ್ತಾ ಇದೆ, ಜೊತೆಗೆ ಇದರಿಂದ ಸಾರಿಗೆ ಇಲಾಖೆಗೆ ಆದಂತಹ ಕೊರತೆ ಎಷ್ಟು, ಇದೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಸರ್ಕಾರಕ್ಕೆ ಇವಾಗ ಒಂದು ಪಟ್ಟಿಯನ್ನ ನೀಡಿರುವಂತಹದ್ದು. ಕಾದ್ ನೋಡ್ಬೇಕಾಗಿದೆ ಸರ್ಕಾರ ನಿಜಕ್ಕೂ ಕೂಡ 10,000 ಕೋಟಿಯನ್ನ ಸಾರಿಗೆ ಇಲಾಖೆಗೆ ಮೀಸಲಿಡುತ್ತೆ ಅಂತ ಹೇಳಿ. ಒಂದು ವೇಳೆ ಏನು ಕೆಎಸ್ಆರ್ಟಿಸಿಗೆ ಇಷ್ಟರ ಮಟ್ಟಿಗೆ ಹಣವನ್ನ ನೀಡಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಶಕ್ತಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಆರ್ಥಿಕ ಹೊರೆ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಮತ್ತಷ್ಟು ಆರ್ಥಿಕ ಹೊಣೆ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಾರಿಗೆ ಇಲಾಖೆ ಒಂದು ಲಾಭವನ್ನ ಪಡಿಲಿಕ್ಕೆ ಇದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾಳೆ ಅಟ್ ಎನಿ ಕಾಸ್ಟ್ ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಪಾಲನೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸಿಂಧೂರ. ಆಲ್ ರೈಟ್ ಮಾ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.